ಹ್ಮ್. ಮಾಡ್ಕೊಂಡಿದ್ದೀನಿ ಹಾ ನೋಡಿ. ಸರ್, ನಮಸ್ತೆ ಸರ್, ಹೇಳಿ. ನೋ ನೋ ಏನಿಲ್ಲ, ನಾನು ಕಂಟಿನ್ಯೂಯಿಂಗ್ ವಿತ್ ಯುವರ್ ಹ್ಮ್. ಕನ್ಸಲ್ಟೇಷನ್ ಅಂಡ್ ಇದನ್ನ ಹ್ಮ್. ಐ ಆಮ್ ಫೀಲಿಂಗ್ ಗುಡ್ ಮೇಡಮ್. ಆಕ್ಚುಲಿ ನಾನು ನಾಳೆ ತಮ್ಮನ್ನ ಐ ವಾಂಟೆಡ್ ಟು ಕನ್ಸಲ್ಟ್ ಫಾರ್ ದಿ ಫೋರ್ತ್ ಪ್ರೋಟೋಕಾಲ್. ಸರ್, ಏನಿತ್ತು ಸರ್ ಹೆಲ್ತ್ ಸಿಂಪ್ಟಮ್ಸ್? ಅದೇ ಫುಟ್ ಬರ್ನಿಂಗು, ಸ್ಲೀಪ್ಲೆಸ್ನೆಸ್, ಹಾ. ಆಮೇಲಿಂದ ಸ್ವಲ್ಪ ಇದು ವೆರಿ ಲೋ ಡೆನ್ಸಿಟಿ ಲಿಪಿಡ್ಸ್, LDL ಹ್ಮ್. ಅದೆಲ್ಲ ಸ್ವಲ್ಪ ಸ್ವಲ್ಪ ಜಾಸ್ತಿ ಇತ್ತು. ಹ್ಮ್. ಆಮೇಲೆ ಯೂರಿಯಾ ಸ್ವಲ್ಪ ಕಮ್ಮಿ ಇತ್ತು, ಹ್ಮ್. ಮಿನಿಮಮ್ ಕಿನ್ನ ಬೇರೆ ಕಮ್ಮಿ ಇತ್ತು. ಹ್ಮ್. ಅದಕ್ಕೆ ತಮ್ಮ ಹತ್ರ ನಾನು ಬಿನ್ ಟೇಕಿಂಗ್ ಕನ್ಸಲ್ಟೇಷನ್ ಫ್ರಮ್ ಪಾಸ್ಟ್ 3 ವೀಕ್ಸ್ ಇಂದ. ಐ ತ್ರೀ ಫೀಲ್ ವೀಕ್ಸ್ ಬೆಟರ್ ಮೇಡಮ್. ಹಾ ಸರ್, ಇದು ಎಷ್ಟು 3 ವೀಕ್ಸ್ ವರ್ಷದಿಂದ ಇಂದ ಇತ್ತು ತಗೋತಾ ಸರ್ ಇದ್ದೀನಿ. ಪ್ರಾಬ್ಲಮ್ ನಿಮ್ಗೆ? ಇಟ್ ಇಸ್ ನನಗೆ ದಿಸ್ ವಾಸ್ ಮೀನ್ ಫ್ರಮ್ 22 ಅನ್ಸುತ್ತೆ ನನಗೆ. ಹ್ಮ್. ಹ್ಮ್. 21 22 ಇಂದ ಫುಟ್ ಬರ್ನಿಂಗ್ ಎಲ್ಲ ಸ್ಟಾರ್ಟ್ ಆಗಿದ್ದು ನಂಗೆ 22 ಇಂದಾನೆ. ಹ್ಮ್. ಹ್ಮ್. ಅದು ಡಯಾಬಿಟಿಸ್ ಅದ್ರದ್ದು. ಬಟ್ ಅದು ನನ್ಗೆ ನಿಮ್ಗೆ ಗೊತ್ತಿದ್ದಂಗೆ ನಂದು H1ABC ಎಲ್ಲ 6.4 6.3 6 ಒಳಗೆ ಇರುತ್ತೆ. ಹಾ ಸರ್. ಬಟ್ ಸ್ಟಿಲ್ ಅದೇ ತಮ್ಮ ನನಗೆ ಜಾಸ್ತಿ ಫುಟ್ ಬರ್ನಿಂಗ್ ಈ ನಡುವೆ ಬಂದಿದ್ರದು. ಹ್ಮ್. ಹ್ಮ್. ಬಟ್ ಹ್ಮ್. ಸ್ಲೀಪ್ಲೆಸ್ನೆಸ್ ಸ್ವಲ್ಪ ಪ್ರಾಬ್ಲಮ್ ಇತ್ತು. ನಾನು ಆಸ್ ಐ ಟೋಲ್ಡ್ ಯು ಪ್ರೀವಿಯಸ್ಲಿ, ನಾನು ಐ ವಾಸ್ ವರ್ಕಿಂಗ್ ಅಂಡ್ ಅಲ್ಲಿ ಸ್ವಲ್ಪ ನನ್ ಸ್ಟ್ರೆಸ್ ಇಂದ ಟೆನ್ಷನಬಲ್ ಜಾಬ್ ಆಗಿರುತ್ತೆ. ಇದೆ. ಹ್ಮ್. ಅದರಿಂದ ಹ್ಮ್. ಆಗಿ ಬಂದಿದ್ದು. ನೋ ಇವಾಗ ಐ ಆಮ್ ಹೇಗಿದೆ ಸರ್ ರಿಲ್ಯಾಕ್ಸಿಂಗ್. ನಿದ್ದೆ ಪ್ರಾಬ್ಲಮ್ಸ್ ಪರವಾಗಿಲ್ಲ ಏನ್ ಸರಿ? ಮೇಡಮ್, ಪರವಾಗಿಲ್ಲ. ಐ ಆಮ್ ಥ್ಯಾಂಕ್ಫುಲ್ ಹ್ಮ್. ಟು ಯು. ಹ್ಮ್. ಥ್ಯಾಂಕ್ ಯು. ತಮ್ಮ ಥೆರಪಿ ತಗೊಂಡ ಮೇಲಿಂದ ಹ್ಮ್. ಸ್ವಲ್ಪ ಅಡ್ಜಸ್ಟ್ಮೆಂಟ್ಸ್ ಮಾಡ್ಕೋಬೇಕು ನಾವುನು. ನೀವು ಹ್ಮ್. ನೀವು ಹೇಳ್ದಂಗೆ ಹ್ಮ್. ಅದೆಲ್ಲ ಸ್ವಲ್ಪ ಎಲ್ಲ ತಾವು ಏನ್ ಹೇಳ್ತೀರಾ ಅದನ್ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತು ಅಂದ್ರೆ ಸ್ವಲ್ಪ ಪರವಾಗಿಲ್ಲ ಮೇಡಮ್. ಐ ಆಮ್ ಸ್ಟಿಲ್ ನಾಟ್ ಡಿಪೆಂಡೆಂಟ್ ಆನ್ ಡ್ರಗ್ಸ್. ಹ್ಮ್. ಹ್ಮ್. ಏನು ಮಾತ್ರೆ ತಗೋತಾ ಇಲ್ಲ ನಾನು. ಹ್ಮ್. ಐ ಹೋಪ್ ನಾನು ನಿಮ್ಗೆ ಹೇಳ್ದಂಗೆ 5 ಸೈಕಲ್ಸ್ ಮುಗಿಸ್ತೀನಿ. ಹ್ಮ್. ಈಗ ಆಮ್, 3 ವಾರ ಆಯ್ತಲ್ಲ ಸರ್? ಆಮೇಲಿಂದ ಥರ್ಡ್, ಈಗ ನೆಕ್ಸ್ಟ್ ನಾಳೆಗೆ ಫೋರ್ತ್. ನಾನು ಐ ವಾಸ್ ಸಪೋಸ್ ಟು ಕನ್ಸಲ್ಟ್ ನಿಮ್ಮನ್ನ. ಹಾ ಸರ್. ಬಟ್ ನಾನು ಅವಾಗ ನಿಮ್ಮ ಝೂಮ್ ಮೀಟಿಂಗ್ಸು ಆಮೇಲೆ ಬೇರೆ ಇವೆಲ್ಲ ಔಟ್ ಆಫ್ ಇಂಟ್ರೆಸ್ಟ್ ನೋಡ್ತಾ ಇರ್ತೀನಿ. ಅಟೆಂಡ್ ಆಗ್ತಿದ್ದೀರಾ? ಐ ಆಮ್ ಗ್ಲಾಡ್ ದಟ್ ಯು ಅಲ್ಲ ಐ ಆಮ್ ಗ್ಲಾಡ್ ದಟ್ ಯು ಅನ್ಮ್ಯೂಟೆಡ್ ಮೀ. ನಾನೇನು ಐ ವಾಸ್ ನಾಟ್ ಸ್ಪೆಸಿಫಿಕ್ ಟು ಆಸ್ಕ್ ಎನಿ ಇದು. ಬಟ್ ಹ್ಮ್. ಲೆಟ್ ಅದರ್ ಪೀಪಲ್ ಬೇರೆಯವರು ತಿಳ್ಕೊಳ್ಳಿ, ಆಯ್ತಾ, ಹ್ಮ್. ಹ್ಮ್. ದಟ್ ದಿಸ್ ಥಿಂಗ್ಸ್ ವರ್ಕ್ಸ್ ಅಂತ. ನಿಜ ಸರ್, ನಿಜ. ಈ ಥೆರಪಿ ವರ್ಕ್ ಆಗುತ್ತೆ ಅನ್ನೋದು ಇದಾಗ್ಬೇಕು. ಈ ಕೆಲವರಿಗೆ ಪಾಪ ಥೆರಪಿ ಬಗ್ಗೆ ಗೊತ್ತಿರಲ್ಲ. ಆ, ಓ, ಹೌದೌದು. ಇಷ್ಟಕ್ಕೆ ಇದು ವಾಸಿ ಆಗ್ಬಿಡುತ್ತಾ ಅನ್ನೋ ಡೌಟ್ ಅಲ್ಲೇ ಇರ್ತಾರೆ. ಅದೇ ಅದೇ ನೀವು ಇಲ್ಲ, ತಮ್ಮ ಅನುಭವನ ನಾನು ಹಂಚ್ಕೊಳ್ಳೋದು ಒಳ್ಳೇದಾಯ್ತು. ಅಲ್ಲ ನಾನು ಹೇಳೋದಾದ್ರೆ, ನಾನು ಐ ಆಮ್ ಆಲ್ಸೋ ಎಜುಕೇಟೆಡ್, ಆಯ್ತೆ. ಹ್ಮ್. ಇದ್ರ ಬಗ್ಗೆ ನನಗೂ ಅಪ್ರಹೆನ್ಷನ್ಸ್ ಇತ್ತು. ಬಟ್ ಹ್ಮ್. ಒಂದೇ ಒಂದು ತಮ್ಮಂತ ಹೀಲರ್ಸ್ ನನ್ಗೆ ಹೇಳಿದ್ದೇನು ಅಂದ್ರೆ, ಟ್ರೈ ಮಾಡಿ ನೋಡಿ. ಆ, ನಿಮ್ಗೆ ಸ್ವಲ್ಪ ಏನಾದ್ರೂ ಅನುಕೂಲ ವಾಸಿ ಆಯ್ತು ಅಂತಂದ್ರೆ ಕಂಟಿನ್ಯೂ ಮಾಡಿ, ಹ್ಮ್. ಇಲ್ಲ ಅಂದ್ರೆ ಬಿಟ್ಬಿಡಿ ಅಂದ್ರು. ನಾನು ಐ ಟ್ರೈಡ್ ಇಟ್. ಅದು ನನ್ಗೆ ಸ್ವಲ್ಪ ಏನೋ ರಿಸಲ್ಟ್ ಬಂದಂಗ ಆಯ್ತು. ಹಾ ಸರ್. ದೆನ್ ಐ ಸ್ಟಾರ್ಟೆಡ್ ನಂದೇ ಒಂಥರ ಇದು ಏನಿದು ಎಲ್ಲ ನೋಡೋಣ ಅಂದ್ಬಿಟ್ಟು, ಈ ಕಲರ್ಸು ಆಮೇಲಿಂದ ನಿಮ್ಮ ಸುಜುಕು ರಿಫ್ಲೆಕ್ಸು 10 ಎಲಿಮೆಂಟ್ ಇವು ಅವೆಲ್ಲ ನಾನು ಬುಕ್ಸ್ ತಗೊಂಡು ಎಲ್ಲ ಓದಿ ಎಲ್ಲ ಮಾಡಿದ್ಮೇಲೆ ನನ್ಗೊಂದು ಹ್ಮ್. ರಿಲೀಫ್ ಬಂತು. ಬಟ್ ಎನರ್ಜಿ ಟ್ರಾನ್ಸ್ಫರ್ಸ್ಗೆ ವಿ ನೀಡ್ ಎ ಹೀಲರ್ ಮೇಡಮ್. ನಿಜ. ನಾವೇ ಮಾಡ್ಕೋತೀವಿ ಅನ್ನೋದು ಆಗಲ್ಲ. ಹ್ಮ್. ನಿಮಗೆ ಯು ಆರ್ ಟ್ರೈನ್ಡ್, ನೀವು ಎಲ್ಲಾ ತರ ಗೊತ್ತಿದೆ. ನಾವೊಂದು ಮಾತು ಹೇಳ್ತು ಅಂತಂದ್ರೆ ನಿಮ್ಗೆ ಗ್ರಾಸ್ ಮಾಡ್ಕೋತೀರಾ. ಅದಕ್ಕೊಂದು ಏನೋ ಒಂದು ಅದಕ್ಕೆ ಕರೆಕ್ಟ್ ಆಗಿರೋ ಒಂದು ಟ್ರೀಟ್ಮೆಂಟ್ ಕೊಡ್ತೀರಾ. ಈ ಎನರ್ಜಿ ಟ್ರಾನ್ಸ್ಫರ್ಸ್ ಅಲ್ಲಿ ನಾನು ಹೇಳೋದು ಎಲ್ಲಾರ್ಗು ಏನು ಅಂದ್ರೆ, ಏನಿದೆ ನಮ್ಮ ಹೀಲರ್ಸ್ ಅಥವಾ ಮೇಡಮ್ ಅವ್ರಿಗೆ ಅವ್ರದ್ದು ಅಮೌಂಟ್ ಏನಿದೆ ಪೇ ಮಾಡಿ. ಅವಾಗ ಅವರು ನಮಗೂ ಒಂದು ನಾವು ದುಡ್ಡು ಕೊಟ್ವಿ, ನಮ್ಗೆ ಒಂದು ಒಳ್ಳೆ ಮೆಡಿಕೇಶನ್ ಅಥವಾ ಒಂದು ಒಳ್ಳೆ ನಮ್ಗೆ ಹೀಲಿಂಗ್ ಕನ್ಸಲ್ಟೆನ್ಸಿ ಕೊಡ್ತಾರೆ ಅನ್ಕೊಂಡು ನಾವು ಬಿಲೀಫ್ ಅಲ್ಲಿ ಇತ್ತು ಅಂದ್ರೆ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಮೇಡಮ್. 100% ನನ್ನ ವರ್ಕ್ ಒಂದು ಆಗುತ್ತೆ ಸರ್ ಅದು. ಅದನ್ನೇ. ಹಾ, ಈಗ ಯಾರಿಗೆ ಒಂದು ಥೆರಪಿ ಕೊಟ್ರೆ ಅವ್ರಿಗೆ ವಿತಿನ್ 2 ಅವರ್ಸ್ ಅಲ್ಲೇ ಅದ್ರದ್ದು ರಿಸಲ್ಟ್ ಇಲ್ಲ, ತೋರಿಸ್ಬಿಡುತ್ತೆ ಅದು. ರಿಲೀಫ್ ಬರುತ್ತೆ ಮೇಡಮ್, ರಿಲೀಫ್ ವಿತಿನ್ ಟೂ ಬರುತ್ತೆ. ಅವರ್ಸ್ ಅಲ್ಲೇ ಈಗ ಬರುತ್ತೆ. ಆದ್ರೆ ಬರುತ್ತೆ ಇದು ಬರುತ್ತೆ ಏನಂದ್ರೆ ರೂಟ್ ಹೌದು ಕಾಸ್ ಇಂದಾನೆ ನಿಮ್ಗೆ ಟ್ರೀಟ್ ಮಾಡುತ್ತೆ, ಮತ್ತೆ ರಿಪೀಟ್ ಬರಲ್ಲ ಸರ್ ಅದು. ಹೌದು ಹ್ಮ್. ಹೌದು. ಹ್ಮ್. ಆಮೇಲೆ ಒಂದ್ ಪ್ರಶ್ನೆ ಮೇಡಮ್, ಇದು ಹಾ ಸರ್. ಹೌ ಲಾಂಗ್ ನಾವು ಇದನ್ನ ಮಾಡ್ಬೋದು ಅಂತ. ಇದು ಕೆಲವ್ರಿಗೆ ಈಗ ಗ್ಯಾಸ್ಟ್ರಿಕ್, ಈ ಟಾಯ್ಲೆಟ್ ಪ್ರಾಬ್ಲಮ್, ಕೆಲವು ಇನ್ನೂ ಏನೋ ಕಾಮನ್ ಪ್ರಾಬ್ಲಮ್ಸ್ ಡೇ ಟು ಡೇ ಇರುತ್ತೆ.
ಅಲೋಪತಿನಲ್ಲಿ ವರ್ಷಾನ್ಗಟ್ಲೆ ಏನು ಒಂದ್ 10-20 ವರ್ಷದಿಂದ ತಗೊಳ್ಳೋರು ಇದ್ದಾರೆ. ಬಟ್ ಹೌದು. ನಿಮ್ ಥೆರಪಿನಲ್ಲಿ ಸ್ವಲ್ಪ ವಾಸಿ ಆದ್ರೆ ಬಿಟ್ಬಿಡ್ಬೋದಾ, ಅಥವಾ ಅದೇ ತರ ಸುಮ್ನೆ ಏನೋ ಮೇಂಟೆನೆನ್ಸ್ ಡೋಸ್ ಅಂತ ಇದೆಯಾ ಮೇಡಮ್? ಇಲ್ಲ ಮೇಂಟೆನೆನ್ಸ್ ಅಂತ ಇರಲ್ಲ, ಇದು ರೂಟ್ ಕಾಸ್ ಇಂದಾನೆ ಹ್ಮ್ ಕ್ಲಿಯರ್ ಆಗುತ್ತೆ. ಒಂದ್ಸರಿ ಹ್ಮ್ ನಿಮ್ದು ಎಲ್ಲ ಎನರ್ಜಿ ನಾವು ಕರೆಕ್ಟ್ ಆಗಿ ಹೆಲ್ತಿ ಸ್ಟ್ರೆಂತ್ ಮಾಡ್ಕೊಡ್ತೀವಿ ಎಲ್ಲ ಆರ್ಗನ್ಸ್ ನ. ಸ್ಟ್ರೆಂತ್ ಹಾ ಮಾಡಿದ್ಮೇಲೆ ನೀವು ನ್ಯಾಚುರಲ್ ಆಗಿ ಸೀಸನಲ್ ಫ್ರೂಟ್ಸ್ ತಿನ್ಬೇಕು, ಸೀಸನಲ್ ವೆಜಿಟೇಬಲ್ಸ್ ತಿನ್ಬೇಕು. ನಮ್ ಲೈಫ್ ಹಾ ಸ್ಟೈಲ್ ಈಗ ತುಂಬಾ ಚಳಿ ಇದ್ದಾಗ ನಾವು ಹೋಗ್ಬಿಟ್ಟು ಐಸ್ ಕ್ರೀಮ್ ತಿಂದ್ರೆ ಅಲ್ಲಿ ಹೆಲ್ತ್ ಇಲ್ಲ ಇಲ್ಲ ಆಗುತ್ತೆ. ಕರೆಕ್ಟ್, ಹೌದು. ಆ ರೀತಿ ನಾವು ಸೀಸನ್ ಪ್ರಕಾರ ತಿಂತಾ ಹೋಗ್ಬಿಟ್ರೆ ಎಲ್ಲ ಹೆಲ್ತ್ ಚೆನ್ನಾಗೇ ಇರುತ್ತೆ ಸರ್. ಹೌದಾ ಮೇಡಮ್, ಕರೆಕ್ಟ್. ನೀವು ವಾಸಿ ಆದ್ಮೇಲೆ ಇದನ್ನ ಕಂಟಿನ್ಯೂ ಮಾಡೋದ್ ಬೇಕಾಗಿಲ್ಲ. ಒಂದ್ಸರಿ ನಮ್ ಥೆರಪಿ ಮುಗಿದ್ಮೇಲೆ ನಿಮ್ಗೆ ಹೇಳ್ತೀವಿ ನಾವು ಎಷ್ಟು ದಿನ ಅಲ್ಲ, ಮೈಂಡ್ ಮಾಡ್ಬೇಕು. ಅಲ್ಲಿ ಇದೇನು ಅಂದ್ರೆ ಅಟ್ಲೀಸ್ಟ್ ಬರ್ಬೋದೇನೋ, ನಾವ್ ಇದನ್ನೇ ಹಾಕೊಂಡೇ ಹೋಗ್ಬಿಡೋಣ ಅನ್ಕೊಂಡು ಹ್ಮ್ ಕಂಟಿನ್ಯೂ ಮಾಡಿದ್ರೆ ತಪ್ಪೇನಾಗಲ್ವಾ? ಮಾಡ್ಬಾರ್ದು ಸರ್. ಒಂದ್ಸರಿ ಈಗ ನಿಮ್ಗೆ ಮಾಡ್ಬಾರ್ದು. ಗ್ಯಾಸ್ಟ್ರಿಕ್ ನಾನು ಇಲ್ಲಿ ಸ್ಟಮಕ್ ರಿಫ್ಲೆಕ್ಸ್ ಗೆ ಡಾರ್ಕ್ ಗ್ರೀನ್ ಅಂತ ಹೇಳಿರ್ತೀನಿ. ನಿಮ್ ಗ್ಯಾಸ್ಟ್ರಿಕ್ ಎಲ್ಲ ಹೌದು. ವಾಸಿ ಆಗ್ಬಿಟ್ಟಿರುತ್ತೆ. ನೀವೇನ್ ಮಾಡ್ತೀರಾ, ಬೈದಲ್ಲಿ ಓ ಹ್ಮ್ ಮತ್ತೆ ಬರ್ಬೋದೇನೋ ಅಂತ ನೀವು ಇಲ್ಲಿ ಹಾ ಡಾರ್ಕ್ ಗ್ರೀನ್ ಹಾಕ್ತಾ ಹೋದ್ರೆ ಸ್ಟಮಕ್ ಹಾ ಅಲ್ಲಿ ಹಾ ಹಾ ಕೋಲ್ಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಓಹೋ, ಎರೋಡ್ ಆಗುತ್ತೆ. ಹಾ, ಹೌದೌದು. ಅವಾಗ ನೀವು ಏನೇ ಊಟ ಹ್ಮ್ ಮಾಡಿದ್ರೆ ಅದು ನಿಮ್ ಡೈಜೆಷನ್ ಆಗಲ್ಲ, ಕಫ ಆಗಿ ಫಾರ್ಮೇಶನ್ ಆಗ್ತಾ ಓಕೆ ಹೋಗುತ್ತೆ. ಓಕೆ ಓಕೆ ಸೊ ಓಕೆ ನಿಮ್ ಓಕೆ. ಗ್ಯಾಸ್ಟ್ರಿಕ್ ವಾಸಿ ಆದ್ಮೇಲೆ ಇದನ್ನ ಬಿಟ್ಬಿಡ್ಬೇಕು, ಮತ್ತೆ ಮಾಡಕ್ ಹೋಗ್ಬಾರ್ದು. ಹೌದಾ, ಓಕೆ ಓಕೆ. ಹಾಗೆ ಸರ್, ಮಾಡಿ ಅದೇ ಸರ್. ಇದು ಹೆಂಗೆ ಅಂದ್ರೆ, ಇದು ಮೇಂಟೆನೆನ್ಸ್ ಡೋಸ್ ಅಂತ ತಗೋತಾರಲ್ಲ ಕೆಲವರು, ಅಲೋಪತಿ ಅಂಡ್ ಬೇರೆ ಮೆಡಿಸಿನ್ಸ್ ಅಲ್ಲಿ, ಆಯುರ್ವೇದಿಕ್ ಅಲ್ಲಿ. ಹ್ಮ್ ಅದೇ ಟೈಪ್ ಇದರಲ್ಲೂ ಕಂಟಿನ್ಯೂ ಮಾಡ್ಬೇಕನ್ನೋ ಕಲರ್ ಅನ್ಕೊಂತ ಇದ್ದೆ ನಾನು. ಇಲ್ಲ ಸರ್, ಬಟ್ ಹಾಗೇನಿಲ್ಲ. ಒಂದ್ಸಾರಿ ನೀವ್ ಹೇಳ್ದಂಗೆ ಅದೇ 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 ಹಾ, ಓಕೆ. ನನ್ ರೂಟಲ್ಲೇ ನೀವು ವಾಸಿ ಮಾಡಿದ್ಮೇಲೆ ಅದಕ್ಕೆ ಇನ್ನೊಂದ್ಸರಿ ರಿಪಿಟೇಷನ್ ಚಾನ್ಸಸ್ ಇರೋದಿಲ್ಲ. ಹೌದು ಹೌದು. ಅಂದ್ರೆ ಈಗ ನಾವ್ ಕೊಡೋದು ತುಂಬಾ ಹ್ಮ್ ಸಿಂಪಲ್ ಅನ್ಸ್ಬೋದು. ಇಲ್ಲೊಂದ್ ಮೆಂತೆ ಹಾಕೊಳ್ಳಿ, ಹ್ಮ್ ಇಲ್ಲೊಂದ್ ಮೆಣಸು ಹಾಕೊಳ್ಳಿ ಅಂತ ಹೇಳ್ಬಿಡ್ತೋದು ಸಿಂಪಲ್ ಕಾಣಿಸ್ಬಿಡುತ್ತೆ. ಇಲ್ಲ, ಬಟ್ ಅದೆಲ್ಲ ಅದ್ರದ್ದು ಮೆರಿಡಿಯನ್ಸ್ ರಿಸಲ್ಟ್ ಮೇಡಮ್. ತುಂಬಾ ನೀವು ಪವರ್ಫುಲ್. ಇಲ್ಲ ಮೇಡಮ್, ಅವೆಲ್ಲ ಮೆರಿಡಿಯನ್ಸ್. ಅವೆಲ್ಲ ನಿಮಗ್ ತಿಳ್ಕೊಂಡಿದ್ದೀರಾ, ನೀವ್ ಹೇಳ್ತೀರಾ. ಬಟ್ ನಾವು ಅದ್ ಹಾಕದ್ಮೇಲೆ ಅದ್ರ ಎಫೆಕ್ಟ್ ಏನು ಅಂತ ನಮಗ್ ಗೊತ್ತಾಗಿದೆ ಈಗ ಆಲ್ರೆಡಿ. ಹಾ, ಅಂದ್ರೆ ನೀವು ಅಷ್ಟೇ ಎಫರ್ಟ್ ಎಸ್ಪೆಷಲಿ, ಇರುತ್ತೆ ಸರ್, ಹಗಲು ರಾತ್ರಿ ಅದಕ್ಕೋಸ್ಕರ ನಾವು ಬರ್ತೀವಿ, ಹೌದೌದೌದು. ಪೇಷಂಟ್ ಮೇಲೆ ಆಮೇಲೆ ಇದು ಮಾಡ್ತೀವಿ. ನೀವುನು ಒಳ್ಳೆ ಇನ್ನೊಂದು ನಿಮ್ಮ ಮನ್ಸಲ್ಲೂ ನೀವು ಇವ್ರಿಗೆ ಒಳ್ಳೇದಾಗ್ಲಿ ಅಂತ ನೀವು ಹೌದು, ಆಶಿಸಿ ಕೊಡೋದ್ರಿಂದ ಖಂಡಿತ. ಡೆಫಿನೆಟ್ಲಿ ಎನರ್ಜಿ ಟ್ರಾನ್ಸ್ಫರ್ಸ್ ಆಗುತ್ತೆ ಮೇಡಮ್ ಅದನ್ನ. ಹೌದು ಸರ್, ಅಂದ್ರೆ ನಮ್ ಮನ್ಸಲ್ಲಿ ಇನ್ನು ಇವ್ರು ಹೆಚ್ಚಿಗೆ ಬರ್ಬೇಕು ಅನ್ನೋದಿರಲ್ಲ ನಮ್ಗೆ. ಅಂದ್ರೆ ಒಂದ್ಸರಿ ಬಂದಾಗ ಅವ್ರು ವಾಸಿ ಆಗ್ಬೇಕನ್ನೋ ಇಂಟೆನ್ಷನ್ ಅಲ್ಲೇನೆ ಹೌದೌದು ಥೆರಪಿ ಕೊಡೋದು. ಹೌದು 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 ಹ್ಮ್. ಹೌದು ಮೇಡಮ್. ನಾನ್ ಥ್ಯಾಂಕ್ ಯು ನಾಳೆ ಸರ್. ನಾಳೆ ಐ ಆಮ್ ಗೋಯಿಂಗ್ ಟು ಪೋಸ್ಟ್ ಮೇಡಮ್. ಮೇಡಮ್ ಒಂದು ಹೆಂಗೋ ಹಾ, ಇಲ್ಲೇ ಇದೆ. ಐ ವಾಂಟೆಡ್ ಟು ಆಸ್ಕ್, ಈಗ ನಾನು ಏನಾದ್ರು ಟೆಸ್ಟ್ ಮಾಡಿ ತಮಗೆ ನನ್ನ ರಿಸಲ್ಟ್ಸ್ ಕಳಿಸ್ಬೇಕಾ, ಅಥವಾ ನಾಲ್ಗೆ ಫೋಟೋ ಒಂದೇ ಸಾಕಾ ಮೇಡಮ್? ಈಗ ಸದ್ಯಕ್ಕೆ 4 ಫೋಟೋ ಅಷ್ಟೇ ಸಾಕು. 6 ವೀಕ್ಸ್ ಮುಗಿದ್ಮೇಲೆ ನೀವು ಹಾ, ಹೆಲ್ತ್ ರಿಪೋರ್ಟ್ ಚೆಕ್ ಮಾಡಿಸಬಹುದು. ಅದೇ ನನ್ ಮೊದ್ಲು ನಿಮಗ್ ಬರಕ್ ಮುಂಚೆ ನಾನು ಒಂದ್ಸಾರಿ ಮಾಡ್ಸಿದ್ದೆ. ಹ್ಮ್ ಅದ್ ನಿಮ್ಗೆ ಗೊತ್ತಿದೆ, ಅದು ನಂದು ಏನೇನಿದೆ ಅಂತ. ಈಗ ಹ್ಮ್. ಎಲ್ಲ ನಾನ್ ನಾಳೆ ಮಾಡಿಸ್ಬೇಕು ಅನ್ನೋದು ನಿಮ್ಮನ್ನ ಕೇಳೋಣ ಅನ್ಕೊಂಡಿದ್ದೆ. ಬೇಡ ಬಟ್ ಸರ್, ಈ ಸುಮ್ನೆ ಝೂಮ್ ಏನಕ್ಕೆ ಮೀಟಿಂಗ್, ಮಾಡಿಸ್ತೀರಾ. ಹೌದಾ, ಕರೆಕ್ಟ್. ಒಂದ್ ಹೌದೌದು. ಸೈಕಲ್ ಕಂಪ್ಲೀಟ್ ಆಗ್ಲಿ, 6 ವೀಕ್ಸ್ ಕಂಪ್ಲೀಟ್ ಆಗ್ಲಿ, ಆಮೇಲೆ ಚೆಕ್ ಮಾಡಿಸಿ. ಮಾಡೋಣ ಮೇಡಮ್. ಮಾಡಿಸಿ. ಕಂಟಿನ್ಯೂಸ್ ಆಗಿ ನಾನು ಹ್ಮ್ ಐ ವಿಲ್ ಬಿ ಅಟೆಂಡಿಂಗ್ ಯುವರ್ ಇದು. ಹ್ಮ್. ನಿಮ್ ದಯವಿಟ್ಟು ಮಿಸ್ಸಸ್ ಅದನ್ನ. ಹೇಗಿದ್ದಾರೆ ಸರ್? ಚೆನ್ನಾಗಿದ್ದಾರೆ ಮೇಡಮ್, ಅವ್ರು US ಅಲ್ಲಿ ಇದ್ದಾರೆ. ಕ್ಯೂರ್ ಆಯ್ತಾ ಸರ್ ಅವ್ರಿಗೆ? ಹೋ ಆಯ್ತು ಮೇಡಮ್. ಅವ್ರಿಗೆ ಅದೇ ಈ ಸಿಯಾಟಿಕ್ ಪೈನ್, ಬೇಕ್ ನೋವು, ಅವರೆಲ್ಲ ಸ್ವಲ್ಪ ಅದ್ ಯಾವ್ದೋ ಇದರಲ್ಲಿ ಮೊಮೆಂಟ್ ಅಲ್ಲಿ ಅವರು ಹೊರಳ್ಕೊಬಿಟ್ಟಿದ್ದೀನೋ. ಹಾ, ನೀವು ಕೊಟ್ಟಿದ್ಮೇಲೆ ದಟ್ ವರ್ಕ್ ವಂಡರ್ಫುಲಿ ಮೇಡಮ್. ಸೈಟಿಗ ಅವ್ರಿಗೆ ಕಡಿಮೆ ಆಯ್ತಂತ ಸರ್ ಇವಾಗ? ಎಲ್ಲ ವಾಸಿನೇ ಆಗೋಗಿದೆ ಮೇಡಮ್, ಚೆನ್ನಾಗಿ ಓಡಾಡ್ತಾ ಇದ್ದಾರೆ ಈಗ. ಒಳ್ಳೇದಾಯ್ತು. ಅದು ಸಡನ್ ಆಗಿ ಏನೋ ಇಟ್ಕೊಂಡಿದೆ. ಹ್ಮ್. ನೀವು ಕೊಟ್ಟಿದ್ದ ಓವರ್ ನೈಟ್, ಪಾಪ ನೀವು ನಿಮ್ಮನ್ನು ಮಾತಾಡಿಸ್ತೇನೆ ನಾನು US ಗೆ. ಹಾ ಸರ್. ಒಂದು ಮೇಡಮ್ ಗ್ರೇಟ್ಫುಲ್ ಏನು ಅಂತಂದ್ರೆ, ಒಂದು ಎಮರ್ಜೆನ್ಸಿ ಅಂತ ಹಾಕಿದ್ಮೇಲೆ ಪಾಪ ನೀವು ರೆಸ್ಪಾಂಡ್, ಅದು ಹೌದು ಸರ್, ನಿಮ್ ಹೌದು. ಗ್ರೇಟ್ನೆಸ್. ಆಯ್ತಾ, ಒಂದು ಹೀಲರು ಅಥವಾ ಡಾಕ್ಟರ್ಗೂ ಒಂದು ಪೇಷಂಟ್ ಇರೋ ರಿಲೇಶನ್ಶಿಪ್ ಅಂದ್ರೆ, ಒಂದು ಎಮರ್ಜೆನ್ಸಿನಲ್ಲಿ ನೀವು ಅದ್ ರೆಸ್ಪಾಂಡ್ ಮಾಡ್ತಿರಲ್ಲ, ದಟ್ ಈಸ್ ಹ್ಮ್. ದಿ ಗ್ರೇಟ್ನೆಸ್ ಆಫ್ ಯು ಪೀಪಲ್. ಇಲ್ಲ, ಆಯ್ತು. ಮಾಡ್ಲೇಬೇಕು ಸರ್. ಪಾಪ ನಮ್ಮೇಲೆ ಈಗ ಹೌದು ನಮ್ಮೇಲೆ ಅವ್ರು ಮೇಡಮ್, ಹೌದು ಡಿಪೆಂಡ್ ಹೌದು. ಇರ್ತಾರಂದ್ರೆ ನಾವು ಅದಕ್ಕೆ ರೆಸ್ಪಾನ್ಸ್ ಮಾಡ್ಲೇಬೇಕು. ಹೌದು ಹೌದು. ಥ್ಯಾಂಕ್ ಯು ಸರ್, ಫೀಡ್ಬ್ಯಾಕ್ ಕೊಟ್ಟಿದ್ದಕ್ಕೆ. ಸರಿ ಥ್ಯಾಂಕ್ ಮೇಡಮ್, ಯು. ಥ್ಯಾಂಕ್ ಯು ಸೋ ಥ್ಯಾಂಕ್ ಮಚ್. ಯು ಸರ್. ಥ್ಯಾಂಕ್ ಯು ಸೋ ನಮಸ್ತೆ. ಮಚ್. ನಾನು ಥ್ಯಾಂಕ್ ನಾಳೆ ಯು. ನಿಮ್ಮನ್ನು ಕನ್ಸಲ್ಟ್ ಮಾಡ್ತೀನಿ ಮೇಡಮ್. ಸರಿ ಥ್ಯಾಂಕ್ ಯು. ಸರ್. ನಮಸ್ತೆ ಸರಿ ಮೇಡಮ್. ಸರಿ.